ಶುಭೋದಯಗಳು. ನನ್ನ ಹೆಸರು ವಿಲಾಸ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ವ್ಯಾಕರಣಾಂಶ ಭಾಗವಾದ ಸಂಧಿಗಳಲ್ಲಿ ಬರುವ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಒಂದು ವಿಧವಾದ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಸಂಧಿಕಾರ್ಯ ನಡೆಯುವಾಗ ಒಂದೇ ರೀತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ಸ್ವರ ಆದೇಶವಾದರೆ ಅಂತಹ ಸಂಧಿಯನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆ: ದೇವಾಲಯ. ದೇವ ಪ್ಲಸ್ ಆಲಯ, ದೇವಾಲಯ. ದೇವ ಎಂಬುದು ಪೂರ್ವ ಪದ, ಆಲಯ ಎಂಬುದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರ ವ ಆಗಿದೆ. ವಾನಲ್ಲಿ ಆ ಎಂಬತಕ್ಕಂಥ ಸ್ವರ ಅಡಗಿದೆ. ಉತ್ತರ ಪದದ ಮೊದಲನೇ ಅಕ್ಷರ ಆ ಬಂದಿದೆ. ಇವೆರಡು ಸ್ವರಗಳು ಸೇರಿದಾಗ ಆ ಎಂಬತಕ್ಕಂಥ ದೀರ್ಘ ಸ್ವರ ನಮಗೆ ಇಲ್ಲಿ ಆದೇಶವಾಗಿ ಬಂದಿದೆ. ಎರಡನೇ ಉದಾಹರಣೆ: ರವೀಂದ್ರ. ರವಿ ಪ್ಲಸ್ ಇಂದ್ರ, ರವೀಂದ್ರ. ಪೂರ್ವ ಪದ ರವಿ, ಇಂದ್ರ ಎಂಬುದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರ ವಿ ಆಗಿದೆ. ಇಲ್ಲಿ ಇ ಎಂಬತಕ್ಕಂಥ ಸ್ವರ ಆಗಿದೆ. ಉತ್ತರ ಪದದ ಮೊದಲನೇ ಅಕ್ಷರ ಇ ಎಂಬತಕ್ಕಂಥ ಸ್ವರ ಆಗಿದೆ. ಇವೆರಡು ಸ್ವರಗಳು ಸೇರಿದಾಗ ನಮಗೆ ದೀರ್ಘ ಸ್ವರವಾದ ಇ ಎಂಬುದು ಆದೇಶವಾಗಿ ಬರುತ್ತದೆ. ಗುರುಪದೇಶ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ಗುರು ಎಂಬುದು ಪೂರ್ವ ಪದ, ಉಪದೇಶ ಎಂಬುದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರ ರು ಆಗಿದೆ. ರುನಲ್ಲಿ ಉ ಎಂಬತಕ್ಕಂಥ ಸ್ವರ ಆಗಿದೆ. ಉತ್ತರ ಪದದ ಮೊದಲನೇ ಅಕ್ಷರ ಹೂ ಆಗಿದೆ. ಇವೆರಡು ಸ್ವರಗಳು ಸೇರಿದಾಗ ನಮಗೆ ಹೂ ಎಂಬತಕ್ಕಂಥ ದೀರ್ಘ ಸ್ವರ ಆದೇಶವಾಗಿ ಬರುತ್ತದೆ. ಮಹಾತ್ಮ. ಮಹಾ ಪ್ಲಸ್ ಆತ್ಮ. ಮಹಾ ಎಂಬುದು ಪೂರ್ವ ಪದ, ಆತ್ಮ ಎಂಬುದು ಉತ್ತರ ಪದ. ಮಹಾ ಎಂಬ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಹ ಆಗಿದೆ. ಆ ಕೊನೆಯ ಅಕ್ಷರದಲ್ಲಿ ಆ ಎಂಬತಕ್ಕಂಥ ಸ್ವರ ಅಡಗಿದೆ. ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಆ ಎಂಬತಕ್ಕಂಥ ಸ್ವರ ಬಂದಿದೆ. ಇವೆರಡು ಸ್ವರಗಳು ಸೇರಿದಾಗ ದೀರ್ಘ ಸ್ವರವಾದ ಆ ಎಂಬತಕ್ಕಂಥ ಸ್ವರ ನಮಗೆ ಆದೇಶವಾಗಿ ಬಂದಿದೆ. ಇದು